ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯದಲ್ಲಿ ಪಂಚಾಯಿತಿ ಕದನ ಕಾವೇರಿದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಜಿಬಿಎ ಚುನಾವಣೆಯೂ ಕಾವೇರ್ತಾ ಇದೆ. ಇದರ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆ ಗೆಲ್ಲುವುದಕ್ಕೆ ಬಿಜೆಪಿ ಜೆಡಿಎಸ್ ಮಿತ್ರರು ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕೆ ಒಂದಾಗಿದ್ದಾರೆ. ಇದು ಕಾಂಗ್ರೆಸ್ನ ಭೀತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇದೆಲ್ಲದರ ಮಧ್ಯೆ ಮಿತ್ರರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಡ್ಕೊಂಡಿದ್ದಾರೆ. ಇಷ್ಟಕ್ಕೂ ಮಿತ್ರರಿಗೆ ಆಗಿರೋದಾದ್ರೂ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯದಲ್ಲಿ ಶತಾಯಗತಾಯ ಕಾಂಗ್ರೆಸ್ ಸರ್ಕಾರವನ್ನ ಬದಲಾಯಿಸಲೇಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಮಿತ್ರರು ಪ್ರತಿಷ್ಠೆಗಿಳಿದಿದ್ದಾರೆ. ಇದಕ್ಕಾಗಿ ಅವರು ಮಾಡಿದಂತಹ ಪ್ರಯತ್ನ ಒಂದೆರಡಲ್ಲ. ಈಗಾಗಲೇ ಎಂಪಿ ಚುನಾವಣೆಯಲ್ಲಿ ಅವರ ಮೈತ್ರಿ ವರ್ಕೌಟ್ ಆಗಿದೆ. ಇದನ್ನ ಅರಿತಿರುವಂತಹ ಮಿತ್ರರು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಮೈತ್ರಿಯನ್ನ ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಇಷ್ಟರಲ್ಲೇ ಮಿತ್ರರ ಒಗ್ಗಟ್ಟಿನಲ್ಲಿ ಒಡಕುಂಟಾಗಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಗೊತ್ತಿಲ್ಲ, ನಿಖಿಲ್ ಅವರು ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ನಮ್ಮ ಪ್ರೀತಮ್ ಗೌಡ್ರು ಕರಿಬಹುದು. ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ ದಿನ ಸೋತಿದ್ದಾರೆ 3 ಸಾರಿ. ನಮ್ ಪ್ರೀತಮ್ ಗೌಡ ಹೇಳಿದ್ರು ಅವ್ರನ್ನು ಗೆಲ್ಲಿಸ್ಬೇಕು ಅಂತ ನಮಗ್ ಭಾವನೆ ಇದೆ. ಅವ್ರು ಈ ತರ ಹೇಳಿಕೆ ಕೊಡಬಾರ್ದು ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಿಖಿಲ್ ಅವರು ಫಸ್ಟ್ ನಾನು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿಂದ ಬಂದಿದ್ದೀನಿ, ದೇವೇಗೌಡರು ಕಂಪೇರ್ ಮಾಡಕ್ ಆಗಲ್ಲ. ದೇವೇಗೌಡರಿಗೆ ನಮ್ಗೆ ಗೌರವ ಇದೆ, ಕುಮಾರಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಮಾತಾಡಕ್ ಹೋಗ್ತಾರೆ ಅನ್ನೋದನ್ನ ತಾವು ಗಮನಿಸ್ಬೇಕಾಗ್ತದೆ. ನಿಖಿಲ್ ಅವ್ರೇನು ನನ್ ಬಗ್ಗೆ ಅಥವಾ ಈ ಲೀಡರ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಜಿಲ್ಲಾಧ್ಯಕ್ಷರಾಗಿದ್ರ, ಜಿಲ್ಲಾ ಪಂಚಾಯತಿಲಿ ಆಗಿದ್ರ, ತಾಲೂಕ್ ಪಂಚಾಯತಿಲಿ ಏನಾರ ಆಗಿದ್ದಾರ? ಸ್ಥಳೀಯರ ಬಗ್ಗೆ ಮಾತಾಡಬಾರ್ದು. ಅಸ್ತಿತ್ವ ಏನು? ಅಸ್ತಿತ್ವ ಉಳಿಸ್ಕೊಳಕ್ಕೆ ಅವ್ರ ತಂದೆಗೆ ದಾರಿ ಎರೆದಿದ್ದೀವಿ, ನಾವು ಆತ್ಮಪೂರ್ವಕವಾಗಿ ಮಾಡಿದ್ದೀವಿ. ಮಾತಾಡಬಾರ್ದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಅಂತ ಹೇಳಿಕ್ ಬಯಸ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮಿತ್ರರಲ್ಲಿ ಅಂತರ್ಯುದ್ಧ ನಡೀತಾ ಇದೆಯಾ? ಸೀಟಿಗಾಗಿ ಮಿತ್ರರು ಕಿತ್ತಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಇದು ಕಾಂಗ್ರೆಸ್ಗೆ ಖುಷಿ ತರಿಸಿದೆ. ಮಿತ್ರರು ಒಂದಾಗಿದ್ದಾರೆ, ನಮ್ಮ ಗೆಲುವು ಕಷ್ಟ ಸಾಧ್ಯ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕಂಗೆಟ್ಟು ಹೋಗಿದ್ರು. ಈಗ ಮಿತ್ರರ ಆಂತರಿಕ ಕಲಹ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಮತ್ತಷ್ಟು ಪುಷ್ಟಿ ಬಂದಿದೆ. ಜೆಡಿಎಸ್ ಭದ್ರಕೋಟೆ ಮಂಡ್ಯ ಜಿಲ್ಲೆಯಲ್ಲಿ ಮಿತ್ರರ ಮೈತ್ರಿಯಲ್ಲಿ ಬಿರುಕುಂಟಾಗುವಂತಹ ಸಾಧ್ಯತೆಗಳಿದೆ. ಕೆಆರ್ಪೇಟೆ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯನ್ನ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿರುವಂತಹದ್ದು ಬಿಜೆಪಿಗರನ್ನ ಕೆರಳಿಸಿದೆ. ಆ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ಕೆಸಿ ನಾರಾಯಣಗೌಡರನ್ನ ಕೆರಳಿಸಿದೆ. ಈಗಾಗಲೇ ನಿಖಿಲ್ ನಡೆಯನ್ನ ಖಂಡಿಸಿರುವಂತಹ ನಾರಾಯಣಗೌಡರು ಮತ್ತೆ ನಿಖಿಲ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ವೀಕ್ ಏನ್ ಆಗಿಲ್ಲ, ಬಿಜೆಪಿ ಕೂಡ ಜೆಡಿಎಸ್ನಷ್ಟೇ ಶಕ್ತವಾಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸೋಲಿಸೋದಕ್ಕೆ ರಾಜ್ಯದಲ್ಲಿ ಒಂದಾಗಿರುವಂತಹ ಬಿಜೆಪಿ ಜೆಡಿಎಸ್ ಮಿತ್ರರು ಸೀಟಿಗಾಗಿ ಮತ್ತೆ ಕಿತ್ತಾಡ್ಕೊಳ್ತಾ ಇದ್ದಾರೆ. ಈಗಲೇ ಹೇಗಾದ್ರೆ ಮುಂದೇನು ಅನ್ನುವಂಥದ್ದು ಎರಡೂ ಪಕ್ಷಗಳ ಕಾರ್ಯಕರ್ತರಲ್ಲಿ ಆತಂಕ ಮನೆ ಮಾಡಿದೆ. ಕಾರ್ಯಕರ್ತರ ಮಟ್ಟದಲ್ಲೇ ಮಿತ್ರರ ಕಿತ್ತಾಟ. ಹೇಗಾದ್ರೆ ಜಿಲ್ಲಾ ನಾಯಕರು, ರಾಜ್ಯ ನಾಯಕರಲ್ಲಿ ಇನ್ನೆಷ್ಟು ಆತಂಕ ಇರಬಹುದು? ಇದು ವಿಧಾನಸಭೆ ಚುನಾವಣೆಯವರೆಗೂ ಸಹ ಮುಂದುವರಿಯುತ್ತಾ ಇಲ್ವಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.